ಇದು ತುಂಬಾನೇ ವೈರಲ್ ಆಗಿರುವಂತಹ ಸ್ಯಾರಿ, ಎಲ್ಲ ಹೆಣ್ಮಕ್ಳಿಗೂ ಅಚ್ಚುಮೆಚ್ಚಾಗಿರುವಂತಹ ಡಿಸೈನ್ ಆಗಿರುತ್ತೆ ಇದು. ಸೊ ಯೂಶಲಿ ಎಲ್ಲರೂ ಅರ್ಜೆಂಟಲ್ಲಿ ಏನು ಮಾಡ್ತಾರೆ, ಸ್ಯಾರಿ ಉಟ್ಕೊಳ್ಳುವಾಗ ಅದು ಉಲ್ಟಾ ಆಗಿಬಿಡುತ್ತೆ. ಅದು ದಟ್ ಇಸ್ ಅ ವೆರಿ ಕಾಮನ್ ಮಿಸ್ಟೇಕ್ ವಿ ವುಮೆನ್ ಡು. ನಾವು ಬ್ಯಾಕ್ ಸೈಡ್ ಲೆಂತ್ ಏನಿದೆ ಅಲ್ಲ, ಇದು ಸ್ವಲ್ಪ ನಾವು ಶಾರ್ಟ್ ಇಡಬೇಕಾಗುತ್ತೆ. ರೈಟ್ ಸೈಡ್ ಟೈ ಇದೆ ಅಲ್ಲ, ಅಲ್ಲಿಗೆ ನೀವು ಪಿನ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನೀವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ನೋಡಿ, ಈ ರೀತಿಯಾಗಿ ಸೆಂಟರ್ ಪ್ಲೀಟ್ಸ್ ಏನಿದೆ ತುಂಬ ಫ್ಲಫಿಯಾಗಿ ಸ್ಲೀಕ್ ಆಗಿ ಬರುತ್ತೆ. ಹಾಯ್, ಹಲೋ, ನಮಸ್ತೆ. ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಸೀರೆಯನ್ನು ಸಿಂಪಲ್ಲಾಗಿ ಓಪನ್ ಪಲ್ಲು ಅಂದರೆ ಒನ್ ಪಿನ್ ಸೆರಗು ಹಾಕ್ಕೊಳ್ಳೋದು ಹೇಗೆ ಸಿಂಪಲ್ಲಾಗಿ ಹಾಕ್ಕೊಳ್ಬೋದು, ಮತ್ತು ನಂತರ ಈ ಪ್ರೀ ಪ್ಲೀಟಿಂಗ್ ಆಗಿರೋ ಅಂಥ ಸೀರೆನ ಹೇಗೆ ಉಟ್ಕೋಬಹುದು ಅನ್ನೋದ್ರ ಬಗ್ಗೆ ನಮಗೆ ಚೈತನ್ಯ ಸಾರಿ ಡ್ರಿಪಿಸ್ಟ್ ಅವರು ತೋರಿಸ್ತಾ ಇದ್ದಾರೆ. ಸಿಂಪಲ್ಲಾಗಿ ನಿಮಗೆ ಟಿಪ್ಸ್ ಕೊಡಲಿದ್ದಾರೆ. ಹಾಯ್ ಚೈತನ್ಯ. ಹಲೋ ಮ್ಯಾಮ್. ಓಕೆ, ಈಗ ನಮಗೆ ನೀವು ಸಿಂಪಲ್ ಆಗಿ ಅಂದರೆ ಒನ್ ಪಿನ್ ಸೆರಗು ಹೇಗೆ ಸಾರಿ ಹಾಕ್ಕೊಳ್ಬೋದು, ಅಂದರೆ ವರ್ಕಿಂಗ್ ವುಮನ್ಗಳಾಗ್ಬೋದು, ಸಿಂಪಲ್ ಆಗಿ ಅಂದರೆ ಈ ಪ್ಲೀಟ್ ಮಾಡೋದು ಇಷ್ಟ ಇಲ್ಲ, ಹಾಗೆ ಪಲ್ಲನ್ನು ಫ್ರೀ ಆಗಿ ಬಿಡಬೇಕು ಅನ್ನೋರಿಗೆ ನೀವು ಸಾರಿ ಡ್ರಿಪ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀರಾ. ಅದ್ರ ನಂತರ ಫುಲ್ಲು ಸಿಂಗಲ್ ಪ್ಲೀಟ್ ಅದು ನೀವು ಪ್ರೀ ಪ್ಲೀಟೆಡ್ ಮಾಡ್ಕೊಂಡಿರುವಂತ ಸ್ಯಾರಿನ ಹೇಗೆ ನೀವು ನೀಟಾಗಿ ಉಟ್ಕೊಬಹುದು ಅನ್ನೋದನ್ನು ಸಹ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಮಾಡೆಲ್ ಅನ್ನು ಕರೀರಿ. ಹಲೋ, ನಿಮ್ಮ ಹೆಸರು? ರಾಧಿಕಾ. ಓಕೆ, ರಾಧಿಕಾ. ಸೊ ರಾಧಿಕಾ ಅವರಿಗೆ ಈಗ ಸಿಂಗಲ್ ಪಲ್ಲು. ಹೌದು. ಸೊ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಪಲ್ಲು ಲುಕ್. ಸೊ ನೀವು ಫ್ಯಾನ್ಸಿ ಸ್ಯಾರೀಸ್ ಅಥವಾ ವರ್ಕಿಂಗ್ ವುಮೆನ್ ಆನ್ ಸ್ಪಾಟ್ ಮಾರ್ನಿಂಗ್ ಹರಿಬರಿಲಿರ್ತಾರೆ, ಬಟ್ ಸ್ಟಿಲ್ ನಿಮ್ಗೆ ಸ್ಯಾರಿ ಹಾಕೊಳ್ಳೋ ಅಂಥದ್ದು ಆಸೆ ಇರುತ್ತೆ, ಅವ್ರು ಯು ನೀಡ್ ಟು ಸ್ಟೈಲ್ ಯುವರ್ ವರ್ಕ್ ವೇರ್ ವಿತ್ ಸ್ಯಾರಿ ಅಂತ ಅಂದಾಗ ನೀವು ಈ ರೀತಿ ಹೇಗೆ ಸಿಂಪಲ್ ಆಗಿ ಉಟ್ಕೊಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ತೊಗೊಂಡಿರುವಂಥ ಸ್ಯಾರಿ ಈಗ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಮೊಡಾಲ್ ಸಿಲ್ಕ್ ಸ್ಯಾರಿ. ಇದು ತುಂಬಾ ವೈರಲ್ ಆಗಿರುವಂತಹ ಸ್ಯಾರಿ, ಎಲ್ಲ ಹೆಣ್ಮಕ್ಳಿಗೂ ಅಚ್ಚುಮೆಚ್ಚಾಗಿರುವಂತಹ ಡಿಸೈನ್ ಆಗಿರುತ್ತೆ ಇದು. ಸೊ ಇದರಲ್ಲೇ ನೀವು ಹೇಗೆ ಕ್ವಿಕ್ಕಾಗಿ ಆಫೀಸ್ ವೇರ್ ಬೇಗ ಉಟ್ಕೊಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಈ ಸ್ಯಾರಿ ತುಂಬಾ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿದೆ. ಇಟ್ಸ್ ನಾಟ್ ಈಸಿ ಟು ಹ್ಯಾಂಡಲ್, ಬಟ್ ಸ್ಟಿಲ್ ಇದು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ್ಯಸ್ ಯೂಶುವಲ್ ನಾವು ಮೊದಲಿಗೆ ಫಾಲ್ ಏರಿಯಾ ಏನಿರುತ್ತೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಯಾವಾಗಲೂ ಕೂಡ ನಾವು ರೈಟ್ ಹ್ಯಾಂಡ್ ಸೈಡಿಂದನೇ ಸ್ಯಾರಿ ಫಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ಸೊ ಇದು ಬೀಳಬಾರ್ದು ಅನ್ನೋ ಇದಕ್ಕೆ ಒಂದು ನಿಮಿಷ ನಾವು ಇಲ್ಲಿ ಒಂದು ಪಿನ್ನನ್ನು ಹಾಕೊತೀವಿ. ಸೊ ಕಂಪ್ಲೀಟ್ ಸ್ಯಾರಿ ಏನಿದೆ ಒನ್ ರೌಂಡ್ ನಾವು ಈ ರೀತಿ ಟಕ್ ಮಾಡ್ತಾ ಬರ್ತೀವಿ. ಸೊ ಈ ಟಕ್ ಮಾಡುವಂಥ ಫಸ್ಟ್ ಸ್ಟೆಪ್ ಏನಿದೆ ಅಲ್ಲ, ನಾವಿದೇನಾದರೂ ಅಪ್ ಆ್ಯಂಡ್ ಡೌನ್ ಅಥವಾ ಅನ್ಈಕ್ವಲ್ ಆಗಿ ನಾವು ಮೆಷರ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಡ್ರೇಪಿಂಗ್ ನೀಟಾಗಿ ಬರೋದಿಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ಸ್ಯಾರಿನಲ್ಲಿ. ಸೊ ನೆಕ್ಸ್ಟ್ ನೀವು ಕಂಪ್ಲೀಟ್ ಸ್ಯಾರಿ ಈ ರೀತಿ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಯೂಶಲಿ ಎಲ್ಲರೂ ಅರ್ಜೆಂಟಲ್ಲಿ ಏನು ಮಾಡ್ತಾರೆ, ಸ್ಯಾರಿ ಉಟ್ಕೊಳ್ಳುವಾಗ ಅದು ಉಲ್ಟಾ ಆಗಿಬಿಡುತ್ತೆ. ಅದು ದಟ್ ಇಸ್ ಅ ವೆರಿ ಕಾಮನ್ ಮಿಸ್ಟೇಕ್ ವಿ ವುಮೆನ್ ಡು ಡ್ರೇಪಿಂಗಲ್ಲಿ. ಸೊ ಈ ರೀತಿ ಕಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಸ್ಯಾರಿ ಉಲ್ಟಾ ಆಗೋದಿಲ್ಲ. ಸೊ ಈ ಪಲ್ಲು ರೀಜನ್ ಏನಿದೆ ಅದನ್ನು ನೀವು ಮತ್ತೆ ಈ ರೀತಿಯಾಗಿ ತಗೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಯೂಶಲಿ ನಾವು ಪ್ಲೀಟೆಡ್ ಸ್ಯಾರೀಸ್ ನಾವು ಸೆರಗಲ್ಲಿ ನೆರಿಗೆ ಹಿಡಿಯೋವಾಗ ಒನ್ ಲೆವೆಲಲ್ಲಿ ನೋಡ್ತೀವಿ ಮ್ಯಾಮ್. ಸೊ ನಾವು ನೀ ಲೆವೆಲ್ ಏನಿರುತ್ತೆ ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಮಾಡ್ಕೋತೀವಿ. ಸೊ ಇದು ಸಿನ್ಸ್ ಇದು ಓಪನ್ ಪಲ್ಲು ಆಗಿರೋದ್ರಿಂದ ನಾವು ಬ್ಯಾಕ್ ಸೈಡ್ ಲೆಂತ್ ಏನಿದೆ ಅಲ್ಲ, ಇದು ಸ್ವಲ್ಪ ನಾವು ಶಾರ್ಟ್ ಇಡಬೇಕಾಗತ್ತೆ. ಆದಷ್ಟು ಉದ್ದ ನಾವು ತಗೊಳ್ಳೋದಿಲ್ಲ. ಇದನ್ನು ಹಿಂಗೆ ಹಿಡ್ಕೊಂಡು ಮುಂದೆ ಇಲ್ಲಿ ಹಿಡ್ಕೊ, ಇಲ್ಲಿ ಸೆಕ್ಯೂರ್ ಮಾಡಬೇಕು. ಹಾಂ. ಸೊ ಇಲ್ಲಿ ನಾವು ಒಂದು ಪಿನ್ನಲ್ಲಿ ಸೆಕ್ಯೂರ್ ಮಾಡೋಣ. ಸೊ ನಂತರ ಈ ಸ್ಯಾರಿ ಪಲ್ಲು ರೀಜನ್ ಏನಿದೆ ಈ ರೀತಿ ಹಾಕ್ಬಿಟ್ಟು ಮುಂದಿತ್ತು. ಸೊ ನಮಗೆ ಇಲ್ಲಿ ಯಾವ ರೀತಿ ಇದು ಟೈಟ್ ಬೇಕು ಇದನ್ನು ನಾವು ನೀಟಾಗಿ ಸೆಟ್ ಮಾಡಿಕೊಂಡು ಇದನ್ನು ಮತ್ತೆ ಹಿಂದೆಯಿಂದ ಈ ರೀತಿ ತೊಗೊಳ್ಬೇಕಾಗತ್ತೆ. ಸೊ ನೋಡ್ಬೋದು. ಸೊ ಈ ಕಂಪ್ಲೀಟ್ ರೀಜನ್ ಏನು ಬರುತ್ತೆ, ಈ ಕಂಪ್ಲೀಟ್ ಫ್ಯಾಬ್ರಿಕ್ ಇದು ನಿಮ್ಮ ಸೆಂಟರ್ ಪ್ಲೀಟ್ಸ್ ಆಗಿರುತ್ತೆ. ಸೊ ಯೂಶ್ವಲಿ ಎಲ್ಲರಿಗೂ ಸ್ಯಾರಿ ಉಟ್ಕೊಂಡಾಗ ಅವ್ರ ಬಾಡಿಗೆ ಫಿಟ್ಟಾಗಿ ಕಾಣಿಸ್ಬೇಕು, ನನ್ನ ಸ್ಯಾರಿನಲ್ಲಿ ತುಂಬ ಸ್ಲಿಮ್ಮಾಗಿ ಕಾಣಿಸ್ಬೇಕು ಅನ್ನೋದಿರುತ್ತೆ. ಸೊ ದಿಸ್ ಇಸ್ ಒನ್ ಟಿಪ್. ಸೊ ನೀವು ಇಲ್ಲಿಂದ ಬಂದಾಗ ಸ್ಯಾರಿನ ಟೈಟಾಗಿ ಪುಲ್ ಮಾಡಬೇಕಾಗತ್ತೆ. ಸೊ ನೀವು ಯೂಶ್ವಲಿ ರೈಟ್ ಸೈಡ್ ಟೈ ಇದೆಲ್ಲ ಅಲ್ಲಿಗೆ ನೀವು ಪಿನ್ ಮಾಡಬೇಕಾಗತ್ತೆ.
ಆಗ ಏನಾಗುತ್ತೆ, ನಿಮ್ಮ ಬಾಡಿ ಇನ್ನೂ ಸ್ಲಿಮ್ಮಾಗಿ ಕಾಣುತ್ತೆ ಹಾಗೂ ತುಂಬ ಸೆಕ್ಯೂರ್ ಆಗಿ ಕೂಡ ಸ್ಯಾರಿ ಇರುತ್ತೆ. ನೋಡಿ ಈ ರೀತಿಯಾಗಿ ನೀವು ಶೇಪ್ ವೇರ್ ಸೇರಿಸಿ ರೈಟ್ ಥೈ ರೀಜನ್ಗೆ ನೀವು ಪಿನ್ ಮಾಡಿದಲ್ಲಿ ನಿಮಗೆ ಸೈಡ್ಸ್ ಬಂದು ತುಂಬ ಟೈಟ್ ಆ್ಯಂಡ್ ನೀಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ನಂತರ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೇನಿದೆ ಇದನ್ನು ನಾವು ಸೆಂಟರ್ ಪ್ಲೀಟ್ಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಿಮ್ಮೆಲ್ಲರಿಗೂ ಒಂದು ಡೌಟ್ ಇರುತ್ತೆ, ರೈಟ್ ಸೈಡ್ ಸ್ಟಾರ್ಟ್ ಮಾಡೋದು ಅಥವಾ ಲೆಫ್ಟ್ ಸ್ಟಾರ್ಟ್ ಮಾಡೋದು. ಇದು ತುಂಬ ಜನಕ್ಕೆ ಅದು ಕನ್ಫ್ಯೂಷನ್ ಇದೆ. ಸೊ ಯೂಶ್ವಲಿ ನಾವು ರೈಟ್ ಹ್ಯಾಂಡ್ ಸೈಡಿಂದನೇ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಇಲ್ಲಿಂದ 1 ಫೀಟ್ ಅಟ್ಲೀಸ್ಟ್ ಈ ಫ್ಯಾಬ್ರಿಕ್ನ ಬಿಟ್ಟು ನೆರಿಗೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಯೂಶ್ವಲಿ ಸೆರ್ಗನ್ನು ಮಾಡಿದಾಗ ಅಥವಾ ಇಲ್ಲಿ ಪ್ಲೀಟ್ಸ್ ಮಾಡಿದಾಗ ಒಂದು ಯಾವಾಗಲೂ ಇಟ್ ವಿಲ್ ಕೀಪ್ ಕಮ್ಮಿಂಗ್, ಸೈಡಲ್ಲಿ ಬರ್ತಾ ಇರುತ್ತೆ. ಅದು ಹೋಲ್ ಡೇ ನಾವು ಮೆಸ್ ಮಾಡ್ಕೊತಾನೆ ಇರ್ತೀವಿ, ಅದನ್ನು ಅಡ್ಜಸ್ಟ್ ಮಾಡ್ತಾನೆ ಇರ್ತೀವಿ. ಸೊ ಅದು ಒಂದು ನೀವು ಅವಾಯ್ಡ್ ಮಾಡೋದಕ್ಕೋಸ್ಕರ ಎಲ್ಲಿಂದ ನೀವು ನೆರಿಗೆ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಂದ 1 ಫೀಟ್ ಫ್ಯಾಬ್ರಿಕ್ ಬಿಟ್ಟು, ಫೀಟ್ ಅಲ್ಲ ಒಂದು ಹಾಂ ಇಷ್ಟು ಫ್ಯಾಬ್ರಿಕ್ ಎಡಿಷ್ನಲ್ ಬಿಟ್ಟು ನೀವು ಇಲ್ಲಿಂದ ಪ್ಲೀಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೋಡಿ ಈ ರೀತಿಯಾಗಿ ನೀವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ನೀವು ಸಣ್ಣ ಪ್ಲೀಟ್ಸ್ನ ಆದಷ್ಟು ಸಿಲ್ಕ್ ಸ್ಯಾರೀಸಲ್ಲಿ ತಗೋತೀವಿ ಮ್ಯಾಮ್, ಯಾಕಂದರೆ ನಾವು ಅದು ಐರನ್ ಮಾಡಿರ್ತೀವಿ ಆ್ಯಂಡ್ ಅದು ತುಂಬಾ ನೀಟಾಗಿ ಕೂತಿರುತ್ತೆ. ಬಟ್ ಈ ರೀತಿ ಫ್ಯಾನ್ಸಿ ಸ್ಯಾರೀಸಲ್ಲಿ ನಾವು ತುಂಬಾ ಸಣ್ಣ ಸಣ್ಣ ಪ್ಲೀಟ್ಸ್, ಸೆಂಟರ್ ಪ್ಲೀಟ್ಸ್ ಮಾಡಿದಲ್ಲಿ ನಮ್ಮ ಟಮ್ಮಿ ರೀಜನ್ ಅಥವಾ ಏನು ಟಕ್ಕಿನ್ ಮಾಡ್ತೀವಿ ಅದು ತುಂಬ ದಪ್ಪ ಕಾಣಿಸುತ್ತೆ, ಫ್ಯಾಬ್ರಿಕಲ್ಲಿ ದಪ್ಪ ಆಗಿಬಿಡುತ್ತೆ. ಸೊ ಆದಷ್ಟು ಈ ರೀತಿಯಾದಂತಹ ಫ್ಯಾನ್ಸಿ ಸ್ಯಾರೀಸ್ ಅಥವಾ ತುಂಬ ಈಸಿ, ನಾಟ್ ಸೋ ಈಸಿ ಅನ್ನೋದಕ್ಕೋಸ್ಕರ ನಾವು ತುಂಬ ಸಣ್ಣ ಸಣ್ಣ ಪ್ಲೀಟ್ಸ್ ಬದಲು ಸ್ವಲ್ಪ ಅಗಲ ತಗೊಂಡಾಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಬೌನ್ಸಿ ಎಫೆಕ್ಟ್ ಬರುತ್ತೆ ಈ ಒಂದು ಸ್ಯಾರಿನಲ್ಲಿ. ಸೊ ಈ ರೀತಿ ಮಾಡಿಕೊಂಡು ಮತ್ತೆ ನೀವು ಸೆಕ್ಯೂರ್ ಮಾಡ್ಕೋಬೋದು ಈ ರೀತಿ. ಇದು ತುಂಬ ಫ್ಯಾನ್ಸಿ ಸ್ಯಾರಿ ಆಗಿರೋದ್ರಿಂದ ನಮ್ಗೆ ಇದೇ ರೀತಿ ಯೂನಿಫಾರ್ಮ್ ಆಗಿರಬೇಕು ಆ ರೀತಿ ಎಲ್ಲ ಏನೂ ಇರೋದಿಲ್ಲ. ಜಸ್ಟ್ ಕ್ಯಾಶುವಲ್ ಲುಕ್ಗೋಸ್ಕರ ಈ ರೀತಿ ಮಾಡ್ಕೋಬೋದು. ಸೊ ನಂತರ ಈ ಪ್ಲೀಟ್ಸ್ ಏನು ನಾವು ತೊಗೊಂಡಿರ್ತೀವಲ್ವ ಇದನ್ನು ಎಕ್ಸಾಕ್ಟ್ಲಿ ನಮ್ಮ ಬಾಡಿ ಸೆಂಟರಲ್ಲೇ ಪಿನ್ ಮಾಡಬೇಕು, ಐ ಮೀನ್ ಟಕ್ ಇನ್ ಮಾಡಬೇಕು. ಟುವರ್ಡ್ಸ್ ತುಂಬ ಲೆಫ್ಟು ಬೇಡ ಅಥವಾ ತುಂಬ ರೈಟ್ ಸೈಡು ಬೇಡ, ಕರೆಕ್ಟ್ ಬಾಡಿ ಸೆಂಟರಲ್ಲಿ ನಾವು ಇದನ್ನು ಟಕ್ ಇನ್ ಮಾಡಬೇಕಾಗತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ನಾವಿಲ್ಲಿ ಏನು ನೋಡಬೇಕಂದ್ರೆ ನಿಮ್ಮ ಫುಟ್ವೇರ್. ಸೊ ನೀವು ಇಲ್ಲಿ ಟಕ್ ಮಾಡಿಬಿಟ್ಟು ಅದ್ರ ನಂತರ ಹೀಲ್ಸ್ ಹಾಕ್ಕೊಂಡಲ್ಲಿ ಫುಟ್ವೇರ್ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಅದು ನಿಮಗೆ ಯು ವಿಲ್ ಫೀಲ್ ಇರಿಟೇಟೆಡ್. ಹಾಗಾಗಿ ನೀವು ಫಸ್ಟೇ ಫುಟ್ವೇರ್ ಏನು ಯೂಸ್ ಮಾಡ್ತೀರಾ ಅದನ್ನ ನೋಡಿಕೊಂಡು ಸೆಂಟರ್ ಪ್ಲೀಟ್ಸ್ ಲೆಂತ್ನ ನೋಡಿ ಅದನ್ನು ಹಾಕ್ಕೊಂಡು ಸಾರಿ ಉಟ್ರೇನೆ ಬೆಸ್ಟು. ಹಾಂ ಹೌದು ಮ್ಯಾಮ್, ಯೂಶಲಿ ಅದೇ ಬೆಸ್ಟ್. ನೀವೇನಾದರೂ ಹೈ ಹೀಲ್ಸ್ ಎಲ್ಲ ಹಾಕೊತಿದ್ದೀರಾ ಅಂತಂದರೆ ಅದು ಹಾಕೊಂಡಾಗ ಇನ್ನೂ ನೀಟಾಗಿ ಕೂರುತ್ತೆ. ಇಲ್ಲ ಅಂತಂದರೆ ಫುಟ್ವೇರ್ ಕಾಣಿಸ್ತಾ ಇರುತ್ತೆ, ದಟ್ ವಿಲ್ ಎಂಬ್ರಾಸ್ ಯು ಫಾರ್ ದ ಹೋಲ್ ಡೇ. ಸೊ ಇದು ಆಗಿದ ನಂತರ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಇದನ್ನಿಲ್ಲಿ ಟಕ್ ಮಾಡ್ತಾ ಬರ್ತೀವಿ ಮ್ಯಾಮ್. ನೋಡಿ ಈ ರೀತಿಯಾಗಿ ಸೆಂಟರ್ ಪ್ಲೀಟ್ಸ್ ಏನಿದೆ ತುಂಬ ಫ್ಲಫಿಯಾಗಿ ಸ್ಲೀಕಾಗಿ ಬರುತ್ತೆ. ಸೊ ನಂತರ ನಾವು ಈ ಪಾರ್ಟಿಗೆ ಹೋಗೋಣ. ಸೊ ಈ ಏನು ಲೂಸ್ ಏರಿಯಾ ಇತ್ತು ಅದನ್ನು, ಸೊ ಯೂಶಲಿ ಇದು ನಾವು ಇದೇ ರೀತಿ ಇಟ್ಕೊಳ್ಳೋಕ್ಕೆ ತುಂಬಾ ಮೆಸ್ ಆಗುತ್ತೆ ಆ್ಯಂಡ್ ಹೋಲ್ ಡೇ ನಾವು ಮೇಂಟೈನ್ ಮಾಡೋದಕ್ಕಾಗಲ್ಲ. ಯೂಶಲಿ ವಿ ವುಮೆನ್ ಆಲ್ವೇಸ್ ಹ್ಯಾವ್ ಅ ಹ್ಯಾಬಿಟ್ ಹ್ಯಾಂಡ್ ಬ್ಯಾಗ್ಸ್ ಯೂಸ್ ಮಾಡೋದು, ಫೋನ್ಸ್ ಯೂಸ್ ಮಾಡೋದು. ಹೌದು. ಸೊ ಇದು ನಮಗೆ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಸೊ ಒನ್ ಟ್ರಿಕ್ ಏನು ಇದಕ್ಕೆ ಅಂದರೆ ನಮ್ಮ ಹ್ಯಾಂಡ್ ಈ ಥರ ಇಟ್ಕೊಳ್ಳಿ. ಸೊ ನಾವು ಈ ರೀತಿಯಾಗಿ ನಮ್ಮ ಹ್ಯಾಂಡ್ ಇಟ್ಕೊಂಡು ಒಂದಿಷ್ಟು ನಮ್ಮ ಹ್ಯಾಂಡ್ ಮೆಷರ್ಮೆಂಟಲ್ಲಿ ಇಷ್ಟನ್ನು ತಗೊಂಡು ಈ ಒಂದು ಪ್ಲೀಟ್ ಏನಿದೆ ಇದನ್ನು ನಾವು ಅಷ್ಟೇ ಓವರ್ಲ್ಯಾಪ್ ಮಾಡ್ತಾ ಬರ್ಬೋದು. ಇದು ನಾವು ಸೆಲ್ಫ್ ಮಾಡ್ಕೊಳ್ಳಬೋದು, ಬೇರೆಯವ್ರಿಗೂ ಸಹ ಉಡಿಸ್ಬೋದು. ಇಟ್ ಈಸ್ ಅ ವೆರಿ ಈಸಿ ಸ್ಟೆಪ್. ಸೊ ಈ ರೀತಿ ನೀವು ಮಾಡ್ಕೊತಾ ಬರ್ಬೋದು ಅಂಟಿಲ್ ನಿಮ್ಮ ಬ್ಲೌಸ್ ಏರಿಯಾ ರೀಚ್ ಆಗೋವರೆಗೂ. ನೋಡಿ ಈ ರೀತಿ ಹಾಕೊಂಡಿದ ನಂತರ ನೀವೆಲ್ಲ ಪ್ಲೀಟ್ಸ್ ಒಂದು ಹ್ಯಾಂಡಲ್ ಹೋಲ್ಡ್ ಮಾಡಿರ್ತೀರಲ್ವ, ಇದನ್ನು ಬಂದು ನೀವು ಬ್ಲೌಸ್ಗೆ ಡೈರೆಕ್ಟಾಗಿ ಪಿನ್ ಮಾಡ್ಬೋದು. ಸೊ ಇದನ್ನು ನಾವು ಸ್ವಲ್ಪ ಹಿಂದೆ ತಗೊಂಡು ಸೈಡ್ ತಿರುಗು ಇಲ್ಲಿಗೆ ಪಿನ್ ಮಾಡ್ಕೋತೀವಿ. ಸೊ ನಿಮ್ಗೆ ಈ ಸೈಡ್ ಕೂಡ ಒಂದು ಕಾನ್ಷಿಯಸ್ನೆಸ್ ಇರಲ್ಲ, ಒಂದು ಇರಿಟೇಷನ್ ಇರಲ್ಲ, ಯು ವಿಲ್ ನಾಟ್ ಫೀಲ್ ಇನ್ಸೆಕ್ಯೂರ್ ಆಲ್ಸೋ. ನೋಡಿ ಈ ರೀತಿಯಾಗಿ ನಾವು ತೊಗೊಂಡಿರುವಂತಹ ಪ್ಲೀಟ್ಸ್ ಏನಿದೆ ಹಿಂಭಾಗದಲ್ಲಿರುವಂತಹ ಬ್ಲೌಸ್ ಏರಿಯಾಗೆ ನಾವು ಪಿನ್ ಮಾಡ್ತೀವಿ. ಅದು ನೀವು ಪಿನ್ ಮಾಡಿದಾಗ ಎಳ್ದಾಡ್ಬೇಕಾದ್ರೆ ಅಂದರೆ ಮೂಮೆಂಟ್ಸ್ ಮಾಡ್ಬೇಕಾದ್ರೆ ಅದು ಬಿಚ್ಚೋಗಲ್ವಾ? ಇಲ್ಲ ಮ್ಯಾಮ್, ಬಿಚ್ಚೋಗೋದಿಲ್ಲ. ನಾವು ಯೂಶ್ವಲಿ ಫ್ರಂಟ್ ಏನಾದರೂ ಪಿನ್ ಮಾಡ್ಕೊಂಡಲ್ಲಿ ಅದು ಸ್ವಲ್ಪ ಓಪನ್ ಆಗುತ್ತೆ. ಇದು ಸೈಡ್ ಇರೋದ್ರಿಂದ ನಮ್ಮ ಬಾಡಿ ಮೂಮೆಂಟ್ಸ್ ಕಮ್ಮಿ ಇರುತ್ತೆ. ನೋಡಿ ಆಗ
ನಾವು ಈ ರೀತಿ ಇಟ್ಟಲ್ಲಿ ನಿಮಗೆ ಇಲ್ಲೂ ಸಹ ಪ್ಲೀಟ್ಸ್ ಬರುತ್ತೆ, ಇಲ್ಲೂ ಸಹ ಪ್ಲೀಟ್ಸ್ ಹೈಲೈಟ್ ಆಗುತ್ತೆ. ಆ್ಯಂಡ್ ಓಪನ್ ಪಲ್ಲು ಕೂಡ ನಿಮಗೆ ಕೆಳಗೆ ಬಾಗೋದಾಗಲಿ ಇರಿಟೇಷನ್ ಆಗಲಿ ಆಗೋದಿಲ್ಲ, ಎಷ್ಟು ಸ್ಲೀಕಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ರೀತಿಯಾಗಿ ನೀವು ತುಂಬ ಕ್ವಿಕ್ಕಾಗಿ ಯಾವುದೇ ಫ್ಯಾನ್ಸಿ ಸ್ಯಾರಿ ಆಗಿರ್ಬೋದು, ಕ್ವಿಕ್ಕಾಗಿ ಆಫೀಸ್ ವೇರ್ ಆರ್ ಸಮ್ ಫಂಕ್ಷನ್ಗೆ ಹೋಗಬೇಕು ಅಂದಾಗ ಈ ರೀತಿ ಈಸಿ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ತುಂಬ ಕ್ವಿಕ್ಕಾಗಿ ಓಪನ್ ಪಲ್ಲು ಡ್ರೇಪ್ ಮಾಡ್ಕೋಬೋದು. ರೋಲ್ ಸೊ ಈಗ ಫ್ಯಾಷನಲ್ಲಿ ಟ್ರೆಂಡ್ನಲ್ಲಿರೋ ಅಂಥ ಸೀರೆಗಳು, ಬಹಳಷ್ಟು ಸೀರೆಗಳು ಅಂದರೆ ತುಂಬ ಸಾಫ್ಟಾಗಿರುತ್ತೆ, ಲೈಟ್ ವೆಯ್ಟ್ ಇರುತ್ತೆ ಅಂಥ ಸೀರೆಗಳು ಪ್ರೀಪ್ಲೇಟಿಂಗ್ ಮಾಡಿಸೋದೇ ಬೇಡ, ಅವರೇ ಮನೇಲಿ ಉಟ್ಕೊಳ್ಬೋದು ಲೇಡೀಸು. ಸೊ ಸಿಂಪಲ್ಲಾಗಿ ಹೇಗೆ ಉಟ್ಕೋಬೇಕು, ಹೇಗೆ ಪ್ಲೀಟ್ಸ್ ಮಾಡಬೇಕು, ಇಲ್ಲಿ ಓಪನ್ ಪಲ್ಲು ಇದ್ದಾಗ ಸೆರಗು ಜಾರು ಹೋಗ್ತಾ ಇರುತ್ತೆ, ಆ ಜಾರೋಗ ಸೆರಗನ್ನು ಹೇಗೆ ಪಿನ್ ಮಾಡ್ಬೋದು, ಯಾವ ರೀತಿ ಆರಾಮ್ಸೆ ಒಂದು 5-10 ಮಿನಿಟ್ಸ್ ಒಳಗಡೆ, ಅಂದರೆ ಇವ್ರು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಆಗಿರ್ಬೋದು, ಬಟ್ ಅವರೇ ಉಟ್ಕೊಳ್ಬೇಕಾದ್ರೆ ಜಸ್ಟ್ ವಿತಿನ್ 5 ಮಿನಿಟ್ಸ್ ಸೀರೆ ಉಟ್ಬೋದು. ಈ ರೀತಿ ಸೀರೆ ಉಟ್ಟಾಗ ಕಂಫರ್ಟಬಲ್ ಆಗೂ ಇರುತ್ತೆ, ಸ್ವಲ್ಪ ಟ್ರೆಂಡಿಯಾಗೂ ಇರುತ್ತೆ. ಥ್ಯಾಂಕ್ ಯು ಮ್ಯಾಮ್ ಚೈತನ್ಯ ಅವರೇ. ಸೊ ಸಿಂಪಲ್ ಟಿಪ್ಸು ಹೇಳಿದ್ರಿ. ಹೌದು. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.